ಎಲ್ಲರಿಗೂ ನಮಸ್ಕಾರ. ನಾನು ಹೊಸದು ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀನಿ, ಇಂಗ್ಲೀಷ್ ಛಾಯಾ ಅಂತ. ಪರ್ಟಿಕ್ಯುಲರ್ಲಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರು ಹೋಗ್ತಾ ಇದ್ದಾರೆ, ರೂರಲ್ ಕಡೆಯಿಂದ ಬಂದಿರೋರಿಗೆ ಇಂಗ್ಲೀಷ್ ಕ್ವಶನ್ಸು ತುಂಬ ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ. ಆಲ್ರೆಡಿ ನನ್ನದು ಇನ್ನೊಂದು ಚಾನಲ್ ಇದೆ, ಕೆಮ್ ಛಾಯಾ ಅಂತ. ಅದರಲ್ಲಿ ಕೆಮಿಸ್ಟ್ರಿ ಬಗ್ಗೆ ಸುಮಾರು ವೀಡಿಯೋಸ್ಗಳನ್ನ ನಾನು ಮಾಡಿದ್ದೀನಿ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾವು ಮಾಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ನಾನು ಇಂಗ್ಲೀಷ್ ರಿಲೇಟೆಡ್ ಕ್ವಶನ್ಸ್ ಏನಿರುತ್ತಲ್ಲ ಅದನ್ನು ಡಿಸ್ಕಸ್ ಮಾಡೋಣ ಅಂತ ಹೇಳ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಬ್ಯಾಂಕ್ ಎಕ್ಸಾಮ್ಸ್ ಇರ್ಬೋದು, IMPS ಆಗಿರ್ಬೋದು, SBI ಆಗಿರ್ಬೋದು, RBI ಆಗಿರ್ಬೋದು, ಅಥವಾ ಅದರಲ್ಲಿ PO, SO, ಕ್ಲರ್ಕ್ ಯಾವುದಕ್ಕಾದ್ರೂ ಈ ಟೈಪ್ ಕ್ವಶನ್ಸು ನಿಮಗೆ ಕೇಳ್ತಾ ಹೋಗ್ತಾರೆ. ಅಥವಾ ರೈಲ್ವೇಸಲ್ಲಿ ಇರ್ಬೋದು, SSCನಲ್ಲಿ ನೀವು PUC ಆದಮೇಲೆ ಆದರೂ ಮಾಡ್ಬೋದು, SLC ಆದಮೇಲೆ ಆದರೂ ಮಾಡ್ಬೋದು, ಡಿಗ್ರಿ ಆದಮೇಲೆ ಆದರೂ ಆಗಿರ್ಬೋದು. ಬೇರೆ ಬೇರೆ ಥರ ಎಕ್ಸಾಮ್ಸ್ ಬರುತ್ತೆ SSCನಲ್ಲಿ. ಸೊ ಅದೆಲ್ಲದಕ್ಕೂ ಈ ವಿಡಿಯೋಸ್ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಇವತ್ತಿನ ಫಸ್ಟ್ ವಿಡಿಯೋದಲ್ಲಿ ನಾನು ನೌನ್ಗೆ ಯಾವ್ಯಾವ ಥರ ಯೂಸ್ ಮಾಡಬೇಕು, ದೆರ್ ಆರ್ 10 ಡಿಫ್ರೆಂಟ್ ರೂಲ್ಸ್ ವೆನ್ ಯು ಆರ್ ಅಡ್ರೆಸ್ಸಿಂಗ್ ದಿ ನೌನ್. ಸೊ ಅದನ್ನು ಇನ್ ಡೀಟೇಲಾಗಿ ಇವತ್ತು ಹೇಳೋಣ ಅಂತ ಹೇಳ್ಕೊಳ್ತಾ ಇದ್ದೀನಿ ವಿತ್ ಆನ್ ಎಕ್ಸಾಂಪಲ್ಸ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ. ಈಗ ಬೇಸಿಕ್ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್ ಅಂತ ತೊಗೊಂಡ್ರೆ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ತೊಗೊಳ್ತೀವಿ. ಅದರಲ್ಲಿ ಮೊದಲು ಬರುವಂಥದ್ದೇ ನೌನ್. ಸೊ ಹಾಗಾಗಿ ನಾನು ಅಲ್ಲಿಂದ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಸೊ ಇಂಗ್ಲೀಷ್ ಗ್ರಾಮರ್ ಏನಾಗುತ್ತೆ ಅಂತ ನಾನು ಮುಂಚೆನೇ ಹೇಳ್ದಂಗೆ, ಇದು ಎಲ್ಲ ನಿಮಗೆ ಅಪ್ಟಿಟ್ಯೂಡ್ ಎಕ್ಸಾಮ್ಸ್ ಯಾವುದಿರ್ಬೋದಲ್ಲ, ಹೈಯರ್ ಎಜುಕೇಷನ್ಸ್ಗೆ ಅಂತ ನೀವು ಯಾವುದಕ್ಕೆ ಹೋಗ್ತೀರಾ, ಜಾಬ್ಗೆ ಯಾವುದಕ್ಕೆ ಅಂತ ಹೋಗ್ತೀರಾ, ಕಾಂಪಿಟೇಟಿವ್ ಎಕ್ಸಾಮ್, ಈವನ್ GRE ಆಗಿರ್ಬೋದು, ಗೇಟ್ ಎಕ್ಸಾಮ್ಸ್ ಆಗಿರ್ಬೋದು, ಅಲ್ಲೂ ಈ ಥರದ್ದೆಲ್ಲ ಕ್ವಶನ್ಸು ನಿಮಗೆ ಕೇಳ್ತಾ ಹೋಗ್ತಾರೆ. ಹಾಗಾಗಿ ನಿಮಗೆ ಇಂಗ್ಲೀಷ್ ಬಗ್ಗೆ ಗೊತ್ತಿರುವಂಥದ್ದು, ಇದ್ರ ಬಗ್ಗೆ ಪ್ರಿಪೇರ್ ಆಗುವಂಥದ್ದು. ನಾವು ಅಂದ್ಕೊಳ್ತಿರ್ತೀವಿ ಇಂಗ್ಲೀಷ್ ಚೆನ್ನಾಗಿ ಗೊತ್ತಿದೆ, ಮಾತಾಡ್ತಿದ್ದೀವಿ, ಇಂಗ್ಲೀಷ್ ಮೀಡಿಯಮಲ್ಲೇ ಓದಿದ್ದೀವಿ ಅಂತಂದ್ರೂ ಆ ಎಕ್ಸಾಮಿನೇಷನ್ ಮುಂಚೆನೇ ಪ್ರಿಪೇರ್ ಆಗಲಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಯೂಶಲಿ ಏನು ಹೇಳ್ತಾರೆ ಅಂದರೆ, ಪ್ರಿಪ್ರೇಷನ್ ಈಸ್ ನೀಡ್ ಫಾರ್ ಎನಿ ಎಕ್ಸಾಮಿನೇಷನ್. ಸೊ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂದರೆ, ವಾಟ್ ದ ಎಕ್ಸಾಮಿನೇಷನ್ ನೀಡ್ಸ್, ವಾಟ್ಸ್ ದ ಎಕ್ಸಾಮಿನೇಷನ್ ಡಿಮ್ಯಾಂಡ್ಸ್, ಆ ರೀತಿಯಾಗಿ ನೀವು ಪ್ರಿಪೇರ್ ಆಗಿ ಹೋದರೆ ಅಲ್ಲಿ ನಿಮಗೆ ಎಕ್ಸಾಮ್ ಕ್ರ್ಯಾಕ್ ಮಾಡೋದು ಈಸಿ ಆಗುತ್ತೆ. ಸೊ ಹಾಗಾಗಿ ನೌನ್ ಬಗ್ಗೆ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು ಅದನ್ನು ನಾನು ಇನ್ ಡೀಟೇಲಾಗಿ ಇವಾಗ ಇಲ್ಲಿ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದು ಇವತ್ತು ಆ್ಯಕ್ಚುಲಿ ರೂಲ್ಸು, ಇದನ್ನ ಬಗ್ಗೆ ಹೇಳ್ತೀನಿ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಒಂದಷ್ಟು ಎಕ್ಸಸೈಸಸ್ ಆಲ್ರೆಡಿ ಕ್ವಶನ್ ಪೇಪರ್ಸಲ್ಲಿ ಕೇಳಿರುವಂಥದ್ದು, ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಕೇಳಿರುವಂಥದ್ದು, ಅದನ್ನು ನಾನು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಅದಲ್ಲದೆ ನೀವು ಓರಲ್ ಇಂಟರ್ವ್ಯೂಗೆ ಹೋಗ್ತೀರಾ, ರಿಟನ್ ಎಕ್ಸಾಮ್ ಆದಮೇಲೆ ಓರಲ್ ಇಂಟರ್ವ್ಯೂ ಆಗುತ್ತೆ. ವರ್ಬಲ್ ಎಬಿಲಿಟಿ ನಿಮಗೆ ಬೇಕು ಅಂತಂದರೆ, ಸೊ ನಿಮಗೆ ಇಂಗ್ಲೀಷ್ ಮೇಲೆ ಕಮ್ಯಾಂಡ್ ಇರಬೇಕಾಗತ್ತೆ. ಸೊ ಹಾಗಾಗಿ ನಮ್ಗೆ ಗೊತ್ತಿದೆ, ಮಾತಾಡ್ತಿರ್ತೀವಿ, ಆದರೆ ಸಿಲಿ ಮಿಸ್ಟೇಕ್ಸ್ ಮಾಡ್ತಿರ್ತೀವಿ. ಅದನ್ನು ಇನ್ ಡೀಟೇಲಾಗಿ ತಿಳ್ಕೊಂಡ್ರೆ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಈಸಿ ಆಗುತ್ತೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಮುಂಚೆನೇ ಹೇಳ್ದಂಗೆ ಒನ್ ಆಫ್ ದಿ ಮೇಜರ್ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ಅದರ ಮೊದಲನೇದು ನೌನ್ ಅಂದರೆ ಏನು ಅಂದರೆ, ಇಟ್ಸ್ ಅ ನೇಮ್ ಆಫ್ ಎ ಪರ್ಸನ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಥಿಂಗ್ ಆಗಿರ್ಬೋದು. ಅದಕ್ಕೆ ನೀವು ನೋಡಿರ್ತೀರ. ಅದರಲ್ಲಿ ಯಾವ್ಯಾವ ಟೈಪ್ ನೌನ್ ಇದೆ ಅಂತಂದರೆ, ಪ್ರಾಪರ್ ನೌನ್ ಅಂತ ಕರಿತೀವಿ, ಕಾಮನ್ ನೌನ್ ಅಂತ ಕರಿತೀವಿ, ಮೆಟೀರಿಯಲ್ ನೌನ್ ಅಂತ ಕರಿತೀವಿ, ಅಬ್ಸ್ಟ್ರಾಕ್ಟ್ ಅಂತ ಕರಿತೀವಿ, ಕಲೆಕ್ಟಿವ್ ಅಂತ ಕರಿತೀವಿ, ಕೌಂಟಬಲ್, ನಾನ್ ಕೌಂಟಬಲ್ ಅಂತ ಬೇರೆ ಬೇರೆ ಫಾರ್ಮ್ಸಲ್ಲಿ ಹೇಳ್ತಾ ಹೋದರೆ. ಸೊ ಪ್ರಾಪರ್ ನೌನ್ ಅಂತಂದರೆ ಯಾವುದೋ ಒಂದು ಸ್ಪೆಸಿಫಿಕ್ ಆಗಿರುವಂಥ ನೇಮ್ ಹೇಳೋದಕ್ಕೆ, ಪ್ಲೇಸ್ ಹೇಳೋದಕ್ಕೆ. ಯೂಶಲಿ ಪ್ರಾಪರ್ ನೌನ್ನ ನಾವು ಯಾವಾಗೂ ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ಅ ಕ್ಯಾಪಿಟಲ್ ಲೆಟರ್ ಅಂತ ಹೇಳ್ತಾರೆ. ಹೆಸರಾಗಿರ್ಬೋದು, ದೇಶದ ಹೆಸರಾಗಿರ್ಬೋದು, ಮನುಷ್ಯರ ಹೆಸರಾಗಿರ್ಬೋದು, ಯಾವುದೋ ಒಂದು ಆರ್ಟಿಕಲ್ ಹೆಸರಾಗಿರ್ಬೋದು, ಇದೆಲ್ಲ ಏನು ಮಾಡ್ತೀವಿ ನಾವು ಅಂತಂದರೆ ಸ್ಪೆಸಿಫಿಕ್ ಆಗಿ ಪ್ರಾಪರಾಗಿ ಹೇಳ್ತೀವಿ. ಆಲ್ವೇಸ್ ಇಟ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಅ ಕ್ಯಾಪಿಟಲ್ ಲೆಟರ್. ಅದಕ್ಕೆ ನಾವೇನಂತ ಕರಿತೀವಿ, ನೌನ್ ಅಂತ ಕರಿತೀವಿ. ಅದೇ ಥರ ಕಾಮನ್ ನೌನ್ ಅಂತಿದೆ. ಸೊ ಇದಕ್ಕೆ ಕೌಂಟಬಲ್ ನೌನ್ ಅಂತ ಹೇಳ್ತಾರೆ. ಇದು ಅಷ್ಟೇ, ನೌನ್ ಅಂದ ತಕ್ಷಣವೇ ಪರ್ಸನ್ನು, ಪ್ಲೇಸು, ಥಿಂಗು, ಪ್ಲೇಸು, ಅನಿಮಲ್ಸ್ ಇದನ್ನು ಹೇಳುವಂಥದ್ದೇ. ಸೊ ಕಾಮನ್ ಆಗಿರುವಂಥದ್ದು ಕೆಲವೊಂದಿದೆ. ಅದಕ್ಕೆ ನಾವೇನಂತ ಕರಿತೀವಿ, ಕಾಮನ್ ನೌನ್ ಅಂತ ಕರಿತೀವಿ. ಅದಕ್ಕೆ ಕೌಂಟಬಲ್ ಅಂತಲೂ ಕರಿತೀವಿ. ಬಾಯ್, ಸಿಟಿ, ಬುಕ್, ಇದೆಲ್ಲನೂ ಎಕ್ಸಾಂಪಲ್ಸ್ ಆಗ್ತಾ ಹೋಗುತ್ತೆ. ಅದೇ ಥರ ಮೆಟೀರಿಯಲ್ ನೌನ್ ಅಂತ ಹೇಳ್ತೀವಿ. ಕೆಲವೊಂದು ಮೆಟೀರಿಯಲ್ಗಳಿಗೆ, ಕೆಲವೊಂದು ಥಿಂಗ್ಸ್ಗಳಿಗೆ, ಅಂದರೆ ನಾನ್ ಲಿವಿಂಗ್ ಥಿಂಗ್ಸ್ಗೆ, ನಾನ್ ಎಕ್ಸಿಸ್ಟೆನ್ಸ್ ಅಂದರೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇಲ್ಲದೆ ಇರೋ, ಅಂದರೆ ಅದಕ್ಕೆ ಜೀವ ಇಲ್ಲದೆ ಇರೋವಂಥದ್ದು ಹೇಳ್ತೀವಲ್ಲ, ಅದಕ್ಕೆ ಮೆಟೀರಿಯಲ್ ನೌನ್ ಅಂತ ಕರೀತಾರೆ. ಗೋಲ್ಡು, ಕಾಟನ್ನು, ವುಡ್ಡು, ಇದಕ್ಕೆಲ್ಲ ನಾವೇನಂತ ಕರಿತೀವಿ, ಮೆಟೀರಿಯಲ್ ಅಂತ ಕರಿತೀವಿ. ಅದೇ ಥರ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಇನ್ನೊಂದು ಹೇಳ್ತಾರೆ, ವಿಚ್ ಡು ನಾಟ್ ಹ್ಯಾವ್. ಅಬ್ಸ್ಟ್ರಾಕ್ಟ್ ಅಂದ್ರೇನು, ಎಮೋಷನ್ಸ್ ಇಲ್ಲದೆ ಇರೋವಂಥದ್ದು, ಫೀಲಿಂಗ್ಸ್ ಇಲ್ಲದೆ ಇರೋವಂಥದ್ದು, ಐಡಿಯಾಸ್ ಇಲ್ಲದೆ ಇರೋವಂಥದ್ದು. ಐಡಿಯಾಸ್ ಇರೋದನ್ನು ನಾವು ಮೆನ್ಷನ್ ಮಾಡ್ತೀವಲ್ಲ, ಅದಕ್ಕೆ ಅಬ್ಸ್ಟ್ರಾಕ್ಟ್ ನೌನ್ ಅಂತೀವಿ. ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರೋದಿಲ್ಲ, ಹಾನೆಸ್ಟಿ, ಲವ್, ಕರಪ್ಷನ್, ಇಂಥ ಪದಗಳಿಗೆಲ್ಲ ನಾವೇನಂತ ಕರಿತೀವಿ, ನೌನೇ. ಆದರೆ ಅಬ್ಸ್ಟ್ರಾಕ್ಟ್ ನೌನ್ ಅಂತ ನಾವು ಕರಿತಾ ಹೋಗ್ತೀವಿ.
ಅದೇ ಥರ ಕಲೆಕ್ಟಿವ್ ನೌನ್ ಅಂತಲೂ ಕರಿತೀವಿ. ಯೂಸ್ ಟು ನೇಮ್ ಎ ಗ್ರೂಪ್ ಆಫ್ ಪೀಪಲ್. ಕಲೆಕ್ಟಿವ್ ಆಸ್ ಅ ನೇಮ್ ಇಂಡಿಕೇಟ್ಸ್ ಕಲೆಕ್ಟಿವ್ ಆಗಿ. ಈಗ ಅದನ್ನು ಗ್ರೂಪಲ್ಲಿ ಹೇಳ್ತೀವಿ, ಜ್ಯೂರಿ ಅಂತ ಹೇಳ್ತೀವಿ, ಜಡ್ಜಸ್ ಅಂತ ಹೇಳ್ತೀವಿ. ಅದಕ್ಕೆ ಟೀಮ್ ಅಂತ ಹೇಳ್ತೀವಿ. ಟೀಮ್ ಅಂತಂದರೆ ಒಬ್ಬರೇ ಇಲ್ಲ, ತುಂಬ ಜನ ಇರ್ತಾರೆ, ಆ ಥರ ಇರುವಂಥದ್ದು. ಅದೇ ಥರ ಅಂತ ಇದೆ, ಅದರದ್ದನ್ನೆಲ್ಲ ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ಓಕೆ, ಅಗೇನ್ ಅದೇ ಥರ ನೌನ್ಸ್ ವಿತ್ ನಂಬರ್ ನಿಮಗೆ ಸಿಂಗ್ಯುಲರ್ ಪ್ಲೂರಲ್ ನೌನ್ಸ್ ಅಂತ ಬರ್ತವೆ. ಅವು ಎಲ್ಲ ನಿಮಗೆ ಗೊತ್ತಿರಬೇಕಾಗತ್ತೆ. ಎ ಪರ್ಸನ್ ಒಂದೇ ಒಂದು ಸ್ಪೆಸಿಫಿಕ್ಕಾಗಿ ಹೇಳ್ತಿರ್ತೀವಿ ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಸಿಂಗ್ಯುಲರ್ ನೌನ್ಸ್ ಅಂತ ಕರಿತೀವಿ. ಅದೇ ಥರ ನಾವೇನಂತೀವಿ, ಪ್ಲೂರಲ್ ಅಂತ ಹೇಳ್ತೀವಿ. ಒಂದಕ್ಕಿಂತ ಜಾಸ್ತಿ ಇದ್ದಾಗ ನಾವು ಅದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ನಿಮಗೀಗ ಸಿಂಗ್ಯುಲರ್ ಪ್ಲೂರಲ್ನ ಕನ್ಸಿಡರ್ ಮಾಡ್ಕೊಳ್ಳೋದಾರೆ, ಬ್ರದರ್ ಇನ್ ಲಾ, ಬ್ರದರ್ಸ್ ಇನ್ ಲಾ ಅಂತ ಹೇಳ್ತೀವಿ. ಸಿಲಬಸ್, ಸಿಲಬೈ ಅಂತ ಹೇಳ್ತೀವಿ. ಅನಾಲಿಸಿಸ್ ಅಂತ ಹೇಳ್ತೀವಿ. ಕ್ರೈಸಿಸ್ ಅಂತ ಹೇಳ್ತೀವಿ. ಫೆನಾಮಿನನ್. ಸೊ ಪ್ಲೂರಲ್ಗೆ ಒಂದು ಪದ ಯೂಸ್ ಮಾಡ್ತೀವಿ, ಸಿಂಗ್ಯುಲರ್ಗೆ ಒಂದು ಪದ ಯೂಸ್ ಮಾಡ್ತೀವಿ. ಆ ಥರ ನೌನ್ಸು ನಮಗೆ ಇಲ್ಲಿ ಸಿಗೋಗುತ್ತೆ. ಅದೇ ಥರ ಜೆಂಡರ್ಸ್ ಆಫ್ ನೌನ್ಸ್ ಅಂತ ಕರಿತೀವಿ. ಮಸ್ಕ್ಯುಲರ್ ಅಂದರೆ ಮೆನ್ಗಳಿಗೆ ಹೇಳುವಂಥದ್ದು, ಗಂಡಸ್ರಿಗೆ ಹೇಳುವಂಥದ್ದು, ಹೆಣ್ಮಕ್ಳಿಗೆ ಹೇಳುವಂಥದ್ದು, ನ್ಯೂಟ್ರಲ್ ಇಬ್ಬರಿಗೂ ಇಲ್ಲದೆ ಇರೋವಂಥದ್ದು ಹೇಳುವಂಥದ್ದು, ಆ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಗೇನಾಗುತ್ತೆ, ಗಾಡ್ ಅಂತಿದೆ. ಗಾಡ್ ಅನ್ನೋದು ಮಸ್ಕ್ಯುಲರ್. ಫೆಮಿನೈನ್ಗಾದರೆ ಗಾಡೆಸಸ್ ಅಂತ ಕರಿತೀವಿ. ಆ್ಯಕ್ಟ್ರಸ್ ಅಂತ ಕರಿತೀವಿ. ಟೈಗ್ರಸ್ ಅಂತ ಕರಿತೀವಿ. ಫಾದರ್ ಇನ್ ಲಾ, ಮದರ್ ಇನ್ ಲಾ, ಈ ರೀತಿ ಇರೋದಕ್ಕೆ ನಾವೇನಂತ ಕರಿತೀವಿ, ಜೆಂಡರ್ ಆಫ್ ನೌನ್ಸ್ ಅಂತ ಕರಿತೀವಿ. ಸೊ ನಿಮಗೆ ಮೆನ್ಗೆ ಏನು ಹೇಳ್ತಾರೆ ಮತ್ತು ಫೆಮಿನೈನ್ಗೆ ಏನು ಹೇಳ್ತಾರೆ, ಮಸ್ಕಲೈನ್ಗೆ ಏನು ಹೇಳ್ತಾರೆ ಅನ್ನೋದು ನಿಮಗೆ ಅಲ್ಲಿ ಗೊತ್ತಿರಬೇಕು. ಇದಕ್ಕೆ ಜೆಂಡರ್ ಆಫ್ ನೌನ್ಸ್ ಅಂತ ಕರೀತಾರೆ. ನಾನು ಮುಂಚೆನೇ ಹೇಳ್ದಂಗೆ 10 ರೂಲ್ಗಳಿದ್ದಾವೆ ಇನ್ ಆರ್ಡರ್ ಟು ಅಡ್ರೆಸ್ ದಿ ನೌನ್. ಯಾವ್ಯಾವ ನೌನ್ನ ಹೇಗೆ ಯೂಸ್ ಮಾಡಬೇಕು, ಹೇಗೆ ಅದನ್ನು ಮಾಡಬೇಕು ಅಂತ. ಈಗ ಅದನ್ನು ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ನೌನ್ಸ್ ಆಲ್ವೇಸ್ ರಿಮೈನ್ ಇನ್ ಎ ಪ್ಲೂರಲ್ ಫಾರ್ಮ್ ಆ್ಯಂಡ್ ಯೂಸ್ಡ್ ವಿತ್ ಅ ಪ್ಲೂರಲ್ ವರ್ಬ್ಸ್. ಮೊದಲನೇದು ಏನು ಅಂದರೆ, ಕೆಲವೊಂದು ನೌನ್ಸ್ ಇರುತ್ತೆ, ಆ ನೌನ್ಸ್ ಯಾವಾಗೂ ಪ್ಲೂರಲ್ ಫಾರ್ಮಲ್ಲೇ ಇರುತ್ತೆ. ನಾವು ಪ್ಲೂರಲ್ ವರ್ಬಲ್ಲೇ ಅದನ್ನು ಯೂಸ್ ಮಾಡಬೇಕಾಗತ್ತೆ. ಹಾರ್ಮ್ಸ್, ಕ್ಯಾಟಲ್, ವೇಜಸ್, ಇಯರಿಂಗ್ ಅಂದರೆ ಇಯರಿಂಗ್ ಅಂತ ನಾವು ಹೇಳೋಕ್ಕಾಗಲ್ಲ, ಇಯರಿಂಗ್ಸ್ ಅಂತಲೇ ಹೇಳಬೇಕು. ಯಾವಾಗ ಕಿವಿಗೆ ಹಾಕ್ಕೊಳ್ಳೋವಂಥದ್ದು ಯಾವಾಗೂ ಪೇರಲ್ಲಿ ಬರುತ್ತೆ. ಟಾಂಗ್ಸ್, ಅದನ್ನು ಅಷ್ಟೇ ಪೇರಲ್ಲಿ ಬರುತ್ತೆ. ವ್ಯಾಲ್ಯೂಯಬಲ್ಸ್, ಇದೇನಾಗಿರುತ್ತೆ, ಪ್ಲೂರಲ್ ಫಾರ್ಮಲ್ಲೇ ಇರುತ್ತೆ. ನಾವು ಪ್ಲೂರಲ್ ವರ್ಬ್ಸಲ್ಲೇ ಯೂಸ್ ಮಾಡಬೇಕಾಗತ್ತೆ. ಕೆಲವೊಂದು ನೌನ್ಸ್ ಏನಿರುತ್ತೆ ಪ್ಲೂರಲ್ ಫಾರ್ಮಲ್ಲಿ ಇರುತ್ತೆ, ಆದರೆ ಸಿಂಗ್ಯುಲರ್ ಮೀನಿಂಗ್ನ ಕೊಡ್ತಾ ಇರುತ್ತೆ. ವಿತ್ ಅ ಪ್ಲೂರಲ್ ವರ್ಬ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನ್ಯೂಸ್, ಇನ್ನಿಂಗ್ಸ್. ನ್ಯೂ ಅಂತ ಹೇಳೋಕ್ಕಾಗಲ್ಲ, ನಾವು ನ್ಯೂಸ್ ಅಂತಲೇ ಹೇಳಬೇಕು. ಪಾಲಿಟಿಕ್ಸ್, ಇದರೆಲ್ಲ ಏನಾಗುತ್ತೆ, ಪ್ಲೂರಲ್ ಫಾರ್ಮಲ್ಲಿದೆ, ಆದರೆ ಸಿಂಗ್ಯುಲರ್ ಆಗಿರ್ತವೆ. ನಾವು ಪ್ಲೂರಲ್ ವರ್ಬ್ ಯೂಸ್ ಮಾಡಿ ಅದನ್ನು ನಾವು ಅಪ್ಲೈ ಮಾಡಬೇಕಾಗತ್ತೆ. ಅದೇ ಥರ ನೌನ್ಸ್ ವಿತ್ ಅ ಸಿಂಗ್ಯುಲರ್ ಇನ್ ದಿ ಫಾರ್ಮ್ ಬಟ್ ಟೇಕ್ ದಿ ಪ್ಲೂರಲ್ ವರ್ಬ್ಸ್. ಕ್ಯಾಟಲ್, ಚಿಲ್ಡ್ರನ್, ಪೊಲೀಸ್, ಪೇರೆಂಟ್, ಇದೆಲ್ಲನೂ ಆ ಕೆಟಗರಿಗೆ ಬರ್ತಾ ಹೋಗುತ್ತೆ. ನೌನ್ಸ್ ರಿಮೈನ್ ಇನ್ ಎ ಸಿಂಗ್ಯುಲರ್ ಫಾರ್ಮ್ ಆ್ಯಂಡ್ ಯೂಸ್ಡ್ ವಿತ್ ಅ ಸಿಂಗ್ಯುಲರ್ ವರ್ಬ್ಸ್. ಫರ್ನಿಚರ್, ನ್ಯೂಸ್, ಹೇರ್, ಅಡ್ವೈಸ್, ಸೊಸೈಟಿ, ಈ ಥರದ್ದನ್ನು ನಿಮಗೆ ನೋಡ್ಕೋಬೇಕಾಗತ್ತೆ. ಅಂದರೆ ನಮ್ಗೆ ಕೊಟ್ಟಿರುವಂಥ ನೌನ್ಗೆ ನಾನು ವರ್ಬ್ ಯೂಸ್ ಮಾಡ್ಬೇಕಾದ್ರೆ ಪ್ಲೂರಲ್ ಫಾರ್ಮ್ನ ಯೂಸ್ ಮಾಡಬೇಕಾ, ಸಿಂಗ್ಯುಲರ್ ಫಾರ್ಮ್ನ ಯೂಸ್ ಮಾಡಬೇಕು, ಫೆಮಿನೈನ್ ವರ್ಡ್ನ ಯೂಸ್ ಮಾಡಬೇಕಾ, ಮಸ್ಕಲೈನ್ ವರ್ಡ್ನ ಯೂಸ್ ಮಾಡಬೇಕಾ, ಅದನ್ನು ನೋಡಿ ನೀವು ಅಕಾರ್ಡಿಂಗ್ಲಿ ನೀವು ಅದನ್ನು ಅಪ್ಲೈ ಮಾಡಬೇಕಾಗತ್ತೆ. ಕೆಲವೊಂದು ನೌನ್ಸ್ ಇದೆ ಬೋತ್ ಸಿಂಗ್ಯುಲರ್ ಫಾರ್ಮು ಪ್ಲೂರಲ್ ಫಾರ್ಮ್ ಇರುತ್ತೆ. ಜ್ಯೂರಿ ಅಂತ ಕರಿತೀವಿ, ಕ್ರೂ ಅಂತ ಕರಿತೀವಿ, ಶೀಪ್ ಅಂತ ಕರಿತೀವಿ. ಇದೆಲ್ಲ ಏನಾಗುತ್ತೆ ಅಂದರೆ ಸಿಂಗ್ಯುಲರ್ ಫಾರ್ಮಲ್ಲೂ ಅದೇ ಪದ ಯೂಸ್ ಮಾಡ್ತೀವಿ, ಪ್ಲೂರಲ್ ಫಾರ್ಮಲ್ಲೂ ಅದೇ ಪದನ ನಾವು ಯೂಸ್ ಮಾಡ್ತಿದ್ದೀವಿ. ನೌನ್ಸ್ ಆರ್ ಯೂಸ್ಡ್ ಇನ್ ಎ ಸಿಂಗ್ಯುಲರ್ ಫಾರ್ಮ್ ವಿತ್ ನ್ಯೂಮರಿಕಲ್ ಅಬ್ಜೆಕ್ಟಿವ್ ಆರ್ ಯೂಸ್ಡ್ ಬಿಫೋರ್ ದೆಮ್. ಡಜನ್, ಸ್ಕೋರ್, ಪೇರ್, ಮಿಲಿಯನ್, 1000, ಇದೆಲ್ಲ ಸಿಂಗ್ಯುಲರ್ ಫಾರ್ಮ್ಸಲ್ಲಿ ಯೂಸ್ ಮಾಡ್ತೀವಿ. ಇದಕ್ಕೆ ನ್ಯೂಮರಿಕಲ್ ಅಬ್ಜೆಕ್ಟಿವ್ ಅಂತ ಕರಿತೀವಿ ನಾವು. ಅದೇ ಥರ ನೌನ್ಸ್ ವಿತ್ ಅ ಮೆಸ್ಕಲೈನ್ ಆ್ಯಂಡ್ ಫೆಮಿನೈನ್ ವರ್ಡ್ಸ್, ಅದೇ ಮುಂಚೆನೇ ಹೇಳ್ದಂಗೆ ಆ್ಯಕ್ಟರ್, ಆ್ಯಕ್ಟ್ರಸ್, ಗಾಡ್, ಗಾಡೆಸಸ್, ಪೀಕಾಕ್, ಪೀಹೆನ್, ಫಾದರ್ ಇನ್ ಲಾ, ಮದರ್ ಇನ್ ಲಾ, ಈ ಥರದ್ದನ್ನೆಲ್ಲ ನಾವು ನೋಡಿಕೊಂಡು ಯೂಸ್ ಮಾಡಬೇಕಾಗತ್ತೆ. ನೌನ್ಸ್ ವಿತ್ ಅ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ಲೀವ್ಸ್, ಲೀಫ್ ಅಂತಂದರೆ ಒಂದೇ ಒಂದಿದ್ದಾಗ ಲೀಫ್ ಅಂತ ಹೇಳ್ತೀವಿ, ಪ್ಲೂರಲ್ ಆದಾಗ ಲೀವ್ಸ್ ಅಂತ ಕರಿತೀವಿ. ಮೌಸ್, ಮೈಸ್, ಫೀಟ್, ಸಿಲಬಸ್, ಸಿಲಬೈ, ಈ ಥರ ನೀವು ನೋಡಿಕೊಂಡು ಅದು ಪ್ಲೂರಲ್ನ ಸಿಂಗ್ಯುಲರ್ನ ನಾವು ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅದೇ ಥರ ಯೂಸ್ ಆಫ್ ಅಪಾಸ್ಟ್ರಫೀಸ್ ಎಲ್ಲಿ ಯೂಸ್ ಮಾಡಬೇಕು, ಬಿಫೋರ್ ಯೂಸ್ ಮಾಡಬೇಕಾ, ಆಫ್ಟರ್ ಯೂಸ್ ಮಾಡಬೇಕಾ, ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ನಾಟ್ ಯೂಸ್ಡ್ ವಿತ್ ಅ ನಾನ್ ಲಿವಿಂಗ್ ಥಿಂಗ್ಸ್, ಇನ್ಸ್ಟೆಡ್ ಪ್ರಿಪೊಸಿಷನ್ ಆಫ್ ಈಸ್ ಯೂಸ್ಡ್. ಸೊ ಏನಾದರೂ ನಿಮಗೆ ಲಿವಿಂಗ್ ಥಿಂಗ್ಸ್ ಇತ್ತು ಅಂತ ತಿಳ್ಕೊಳ್ಳೋಣ, ಮೋಹನ್ಸ್ ಬುಕ್ ಅಂತಿದೆ, ವೀಕ್ಸ್ ಹಾಲಿಡೇ ಅಂತಿದೆ. ಸೊ ಅವಾಗ ಏನು ಮಾಡ್ತೀವಿ ನಾವು, ಅದನ್ನು ಯೂಸ್ ಮಾಡ್ತೀವಿ. ಆದರೆ ನಾನ್ ಲಿವಿಂಗ್ ಥಿಂಗ್ಸ್ ಇದ್ದಾಗ ನಾವೇನು ಮಾಡಬೇಕಾಗತ್ತೆ, ಆಫ್ ಅನ್ನೋ ಪ್ರಿಪೊಸಿಷನ್ನ ಯೂಸ್ ಮಾಡ್ತೀವಿ. ದ ರೂಫ್ ಆಫ್ ದಿ ಹೌಸ್ ಈಸ್ ಬ್ರೋಕನ್ ಅಂತ ಇದೆ, ಅದನ್ನ ಹೌಸಸ್ ರೂಫ್ ಇಫ್ ಬ್ರೋಕನ್ ಅಂತ ನಾವು ಅಲ್ಲಿ ಮಾಡೋಕ್ಕಾಗಲ್ಲ. ಹೌಸಸ್ ಬ್ರೋಕನ್ ಅಂತ ನಾವು ಯೂಸ್ ಮಾಡಬೇಕಾಗತ್ತೆ. ಯೂಸ್ ಎಸ್
in the last part of the noun that is divided into two or more than two parts. ಈಗ ಫಾದರ್ ಇನ್ ಲಾ, ಸನ್ ಇನ್ ಲಾ ಅಂತಿದ್ದಾಗ ಯಾವಾಗ ಲಾಸ್ಟ್ಗೆ ಅದನ್ನು ನಾವು ಅಪ್ಲೈ ಮಾಡಬೇಕಾಗತ್ತೆ. ಯೂಸ್ ಓನ್ಲಿ ಅಪಾಸ್ಟ್ರಫಿ ಬಟ್ ನಾಟ್ ಎಸ್ ವಿತ್ ಅ ವರ್ಡ್ಸ್ ದಟ್ ಎಂಡ್ಸ್ ವಿತ್ ಅ ಹಿಸ್ಸಿಂಗ್ ಸೌಂಡ್ಸ್, ಅದಕ್ಕೆ ನಾವು ಯೂಸ್ ಮಾಡೋಂಗಿಲ್ಲ. ಸೊ ಈ ರೂಲ್ಸ್ನ ಯೂಸ್ ಮಾಡಿಕೊಂಡು ನೀವೇನು ಮಾಡಬೇಕಾಗತ್ತೆ ಅಂದರೆ ಬ್ಯಾಂಕ್ ಎಕ್ಸಾಮ್ಗಳಿಗೆ ಏನು ಕ್ವಶನ್ಸ್ ಕೇಳ್ತಾರಲ್ಲ ಆ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡೋಕ್ಕೆ ಗೊತ್ತಾಗಬೇಕಾಗತ್ತೆ. ಈಗ ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಟೇಕ್ ಯುವರ್ ಓನ್ ಟೈಮ್. ಹರ್ ಹೇರ್ಸ್ ಆರ್ ಕರ್ಲಿ ಅಂತಿದೆ. ಇದರಲ್ಲಿ ಏನು ಮಿಸ್ಟೇಕ್ ಇದೆ ಐಡೆಂಟಿಫೈ ಮಾಡಿ ಅಂತ ಕೇಳ್ತಾರೆ. ನಿಮಗೆ ಕ್ವಶನ್ಸು ಯಾವ ಥರ ಕೇಳ್ತಾರೆ ಅವರು ಅಂತಂದರೆ ಕರೆಕ್ಟ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಅಂತ ಕೇಳ್ತಾರೆ. ಹರ್ ಹೇರ್ಸ್ ಆರ್ ಕರ್ಲಿ ಅಂತ ಇದೆ. ಸೊ ಇಲ್ಲಿ ಏನು ಮಿಸ್ಟೇಕ್ ಆಗಿದೆ ನೀವು ನೋಡ್ಕೋಬೇಕಾಗತ್ತೆ. ಇಲ್ಲಿ ಹರ್ ಏರ್ ಈಸ್ ಕರ್ಲಿ, ಹೇರ್ಸ್ ಅಂತ ನಾವು ಹೇಳಂಗಿಲ್ಲ, ಅದನ್ನೇ ಹೇರ್ ಅಂತ ಹೇಳಬೇಕು. ಇವಂತೂ ಅದು ಏನಾಗಿರುತ್ತೆ, ಹೇರ್ ಅಂತಂದರೆ ಅದು ಪ್ಲೂರಲ್ ಫಾರ್ಮ್ನ ಮೆನ್ಷನ್ ಮಾಡ್ತಾ ಇದೆ, ಹಾಗಾಗಿ ಹೇರ್ಸ್ ಅಂತ ಹೇಳಬಾರ್ದು, ಅಲ್ಲಿ ಹೇರ್ ಅಂತ ನಾವು ಹೇಳಬೇಕಾಗತ್ತೆ. ಅವರ್ ಎಲ್ಡರ್ಸ್ ಗೀವ್ ಅಸ್ ಮೆನಿ ಅಡ್ವೈಸಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೋಬೇಕು ಏನು ಮಿಸ್ಟೇಕ್ ಆಗಿದೆ ಅಂತ. ನೀವು ಏನು ಮಾಡ್ಕೋಬೇಕು, ನೌನ್ ಅಂತಂದರೆ ಸಿಂಗ್ಯುಲರ್ ಇದೆಯಾ, ಪ್ಲೂರಲ್ ಇದೆಯಾ, ನೆಕ್ಸ್ಟು ಮೆಸ್ಕಲೈನ್ ಇದೆಯಾ, ಫೆಮನೈನ್ ಇದೆಯಾ, ರೂಲ್ಸ್ ಅಂದರೆ ಕಾಮನ್ ನೌನ್ಸ್ ಇದೆಯಾ, ಯಾವುದಿದೆ ಅದನ್ನು ನೀವು ಕ್ಲಿಯರಾಗಿ ಯೋಚನೆ ಮಾಡಿ ನೀವಲ್ಲಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಅವರ್ ಎಲ್ಡರ್ಸ್ ಗೀವ್ ಅಸ್ ಮೆನಿ ಪೀಸಸ್ ಆಫ್ ಅಡ್ವೈಸ್. ಮೆನಿ ಪೀಸಸ್ ಅಂತ ಅಲ್ಲಿ ಪದಗಳನ್ನ ನೀವು ಹಾಕೋಬೇಕಾಗತ್ತೆ. ಐ ಹ್ಯಾವ್ ನೋ ವರ್ಕ್ ಟು ಡೂ, ಇದು ಕ್ವಶನ್ ಇದೆ. ಇದರಲ್ಲಿ ಏನು ಮಿಸ್ಟೇಕ್ ಆಗಿದೆ, ನಾವು ರೆಗ್ಯುಲರ್ ನೋಡಿದಾಗ ಏನು ಅನಿಸುತ್ತೆ, ಇದೇನು ಮಿಸ್ಟೇಕ್ ಇಲ್ಲ, ಕರೆಕ್ಟಾಗಿದೆ ಅಂತ ಅನಿಸುತ್ತೆ. ಯಾಕಂದರೆ ನಾವು ಆಡು ಭಾಷೆಯಲ್ಲಿ ಅದೇ ರೀತಿ ಹಾಡ್ತಿರ್ತೀವಿ, ಅದೇ ಥರ ಮಾತಾಡ್ತಿರ್ತೀವಿ. ಆ್ಯಕ್ಚುಲಿ ಹ್ಯಾವ್ ಮಚ್ ವರ್ಕ್ ಟು ಡೂ, ಮೆನಿ ವರ್ಕ್ ಅಂತ ಹೇಳಬಾರ್ದು, ಅಲ್ಲಿ ಮಚ್ ವರ್ಕ್ ಟು ಡೂ ಅಂತ ನಾನು ಹೇಳಬೇಕಾಗತ್ತೆ. ಸೀತಾ ಸೋಲ್ಡ್ ಆಲ್ ಅವರ್ ಫರ್ನಿಚರ್ಸ್ ಅಂತ ಕೇಳ್ತಾ ಇದ್ದಾರೆ. ನಾನು ಮುಂಚೆನೇ ಹೇಳ್ದಂಗೆ ಫರ್ನಿಚರ್ ಇಟ್ಸ್ ಆಲ್ಸೋ ಎ ಪ್ಲೂರಲ್, ಸಿಂಗ್ಯುಲರು ಪ್ಲೂರಲ್ ಎರಡಕ್ಕೂ ನಾವು ಫರ್ನಿಚರ್ ಅಂತಲೇ ಯೂಸ್ ಮಾಡ್ತೀವಿ. ಹಾಗಾಗಿ ಫರ್ನಿಚರ್ಸ್ ಯೂಸ್ ಮಾಡಬಾರ್ದು, ನೀವಲ್ಲಿ ಫರ್ನಿಚರ್ನ ಯೂಸ್ ಮಾಡಬೇಕಾಗತ್ತೆ. ಅದೇ ಥರ ಶಿ ಗೇವ್ ಮಿ ದಿ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಕಾಲೇಜ್ ಅಂತ ಕೊಟ್ಟಿದ್ದಾರೆ. ಇನ್ಫಾರ್ಮೇಷನ್ಸ್ ಅಂತ ಹೇಳಬಾರ್ದು, ಅಲ್ಲಿ ಇನ್ಫಾರ್ಮೇಷನ್ ಅಂತ ಹೇಳಬೇಕಾಗತ್ತೆ. ಸೊ ನೀವು ಯು ಹ್ಯಾವ್ ಟು ಬಿ ವೆರಿ ವೆರಿ ಕಾಶಿಯಸ್. ಯಾವುದಕ್ಕೆ ಪ್ಲೂರಲ್ಲು ಮತ್ತು ಸಿಂಗ್ಯುಲರ್, ಕೆಲವೊಂದನ್ನು ಸಿಂಗ್ಯುಲರ್ ಮೀನಿಂಗ್ ಇರೋದನ್ನು ಪ್ಲೂರಲ್, ಇಲ್ಲಿ ಪ್ಲೂರಲ್ ಅದನ್ನು ಸಿಂಗಲ್, ಯಾವ ರೀತಿ ಯೂಸ್ ಮಾಡ್ತಾರೆ ಆ ಥರದ ನೀವು ನೋಡ್ಕೋಬೇಕಾಗತ್ತೆ. ಹೇರ್ ಇರ್ಬೋದು, ಫರ್ನಿಚರ್ ಇರ್ಬೋದು, ಇನ್ಫಾರ್ಮೇಷನ್ ಇರ್ಬೋದು, ನ್ಯೂಸ್ ಇರ್ಬೋದು, ಇದಕ್ಕೆಲ್ಲದಕ್ಕೂ ನಾವೇನಂತ ಕರಿತೀವಿ, ಪ್ಲೂರಲ್ಲು ಸಿಂಗ್ಯುಲರ್ಗೂ ನಾವು ಪದನ ಯೂಸ್ ಮಾಡ್ತೀವಿ. ಅದನ್ನು ನೀವಲ್ಲಿ ನೋಡ್ಕೋಬೇಕಾಗತ್ತೆ. ದ ಸೀನ್ರೀಸ್ ಆಫ್ ಚಿಕ್ಕಮಂಗ್ಳೂರು ಈಸ್ ವೆರಿ ಚಾರ್ಮಿಂಗ್ ಅಂತ ಹೇಳ್ತೀವಿ. ಪರ್ಟಿಕ್ಯುಲರ್ಲಿ ಮಳೆ ಬಂದ ಮೇಲಂತೂ ಚಿಕ್ಕಮಂಗ್ಳೂರು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ದ ಸೀನ್ರೀಸ್ ಆಫ್ ಚಿಕ್ಕಮಂಗ್ಳೂರು ಈಸ್ ಚಾರ್ಮಿಂಗ್ ಅಂತ ಹೇಳ್ತಾರೆ. ಸೀನ್ರೀಸ್ ಅಂತ ಹೇಳ್ಬೋದು, ಸೀನರಿ ಅಂತ ಹೇಳಬೇಕಾಗತ್ತೆ. ಅಗೇನ್ ಇಲ್ಲೂ ಪ್ಲೂರಲ್ಲು ಸಿಂಗ್ಯುಲರ್ ನೀವು ನೋಡ್ಕೋಬೇಕಾಗತ್ತೆ. ಅದೇ ಥರ ದ ಕ್ಯಾಟಲ್ಸ್ ಆರ್ ಗೇಸಿಂಗ್ ಇನ್ ದಿ ಫೀಲ್ಡ್ ಅಂದರೆ ಕ್ಯಾಟಲ್ಸ್ ಅಂತ ಹೇಳಬಾರ್ದು, ಕ್ಯಾಟಲ್ ಅಂತ ಹೇಳಬೇಕು. ಕ್ಯಾಟಲ್ ಈಸ್ ಆಲ್ಸೋ ಎ ಪ್ಲೂರಲ್ ವರ್ಡ್, ಅಂದರೆ ದನಗಳು ಮೇಯ್ತಾ ಇದ್ದಾವೆ ಅಂತ. ಗೇಸಿಂಗ್ ಅಂತಂದರೆ ಮೇಯೋ ಅಂಥದ್ದು ಅಂತ. ಅದೇ ಥರ ಐ ಬ್ರಿಂಗ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಫ್ರಮ್ ದಿ ಮಾರ್ಕೆಟ್. ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಂತ ಹೇಳಬಾರ್ದು, ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸ್ ಅಂತ ಹೇಳಬೇಕು. ಲಾಸ್ಟ್ಗೆ ಎಸ್ನ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೀತಾ ಇಸ್ ಟ್ರೂ ಟು ಹರ್ ವರ್ಡ್ಸ್ ಅಂತಿದೆ. ಸೀತಾ ವಾಸ್ ಟ್ರೂ ಟು ಹರ್ ವರ್ಡ್ ಅಂತ ಬರಬೇಕು, ಹರ್ ವರ್ಡ್ಸ್ ಅಂತ ನಾವು ತೊಗೋಬಾರ್ದು. ಐ ವಾಂಟ್ 2 pairs ಆಫ್ ವೈಟ್ ಶೂಸ್ ಅಂತ ಹೇಳ್ತೀವಿ. ಐ ವಾಂಟ್ ಪೇರ್ಸ್ ಆಫ್ ವೈಟ್ ಶೂಸ್. ಐ ವಾಂಟ್ 2 pair ಆಫ್ ವೈಟ್ ಶೂಸ್ ಬರಬೇಕು. ಇಲ್ಲಾಂದರೆ ಐ ವಾಂಟ್ 2 pairs ಆಫ್ ವೈಟ್ ಶೂಸ್ ಬರಬೇಕು. ಎಸ್ ಅಲ್ಲಿ ನೀವು ಹಾಕೋಂಗಿಲ್ಲ. ಎಲ್ಲೆಲ್ಲಿ ಎಸ್ ಹಾಕಬೇಕು, ಎಲ್ಲಿ ಎಸ್ ಹಾಕಬಾರ್ದು ನೀವಲ್ಲಿ ನೋಡ್ಕೋಬೇಕಾಗತ್ತೆ. ಈ ರೀತಿಯಾದಂಥ ಕ್ವಶನ್ಸು ವಿತ್ ರೆಸ್ಪೆಕ್ಟ್ ಟು ನೌನ್ ಬರ್ತಾ ಹೋಗುತ್ತೆ. ಐಡೆಂಟಿಫೈ ದಿ ಮಿಸ್ಟೇಕ್ಸ್ ಅಂತ ಹೇಳ್ಬೋದು, ಅಥವಾ ಆಮೇಲೆ ಐಡೆಂಟಿಫೈ ದಿ ಅದು ಕರೆಕ್ಟ್. ಈಗ ABCD ಕೊಡ್ತಾರೆ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಫೈಂಡ್ ದಿ ಎರರ್ಸ್ ಇನ್ ಯುವರ್ ಸೆಂಟೆನ್ಸ್ ಅಂತ ಕೇಳ್ಬೋದು. ಆ ಥರ ಕ್ವಶನ್ಸನ್ನು ಅವರು ನಿಮಗೆ ಕೇಳ್ತಾ ಹೋಗ್ಬೋದು. All the best, good luck.